Dear students, welcome back to Shumurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ SSLC ಎಕ್ಸಾಮ್ ಆಲ್ ಟಿಕೆಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಯಾರಿಗೆ ಆಲ್ ಟಿಕೆಟ್ ಸಿಗತ್ತೆ, ಯಾರಿಗೆ ಆಲ್ ಟಿಕೆಟ್ ಸಿಗಲ್ಲ, ಎಕ್ಸಾಮ್ 1 ಯಾರಿಗೆ ಬರಲಿಕ್ಕೆ ಚಾನ್ಸ್ ಇದೆ, ಎಕ್ಸಾಮ್ 1 ಯಾರಿಗೆ ಬರೆಯೋದಕ್ಕೆ ಆಗೋದಿಲ್ಲ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಇನ್ಫಾರ್ಮೇಷನ್ ಮಿಸ್ ಆದರೆ ನಿಮಗೆ ಗೊಂದಲ ಉಂಟಾಗತ್ತೆ. ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತು, ಎಕ್ಸಾಮ್ 1 ಟೈಮ್ ಟೇಬಲ್ಲು ಡಿಪಾರ್ಟ್ಮೆಂಟ್ ಅವರು SSLC ಡಿಪಾರ್ಟ್ಮೆಂಟ್ KSEA ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡಿದ್ದಾರೆ. ಯಾವ್ಯಾವ ದಿನ ಯಾವ್ಯಾವ ಎಕ್ಸಾಮ್ ಇರುತ್ತೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಹಾಗಿದ್ರೆ ಎಕ್ಸಾಮ್ 1 ಯಾರು ಬರಿಬೋದು, ಎಕ್ಸಾಮ್ 2, ಎಕ್ಸಾಮ್ 3 ಯಾರು ಬರೆಯೋದಕ್ಕೆ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣ. ರೆಗ್ಯುಲರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂದರೆ ಡೈಲಿ ಸ್ಕೂಲ್ಗೆ ಹೋಗಿ ಬರ್ತಿರ್ತಾರಲ್ಲ, ಅವ್ರನ್ನ ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಆ ಒಂದು ರೆಗ್ಯುಲರ್ ಸ್ಟೂಡೆಂಟ್ಸಲ್ಲಿ ಮಿನಿಮಮ್ ನಿಮಗೆ 75% ಅಷ್ಟು ಅಟೆಂಡೆನ್ಸ್ ಇರಬೇಕು. 75% ಇದ್ರೂ ನಡೆಯುತ್ತೆ. 75ಗಿಂತ ಜಾಸ್ತಿ ಇದ್ದರೆ ಈ ಎಕ್ಸಾಮ್ 1 ಬರೀಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಎಕ್ಸಾಮ್ 2 ಎಕ್ಸಾಮ್ 1 ಯಾರಿಗೆ ಬರೀಲಿಕ್ಕೆ ಅವಕಾಶ ಇಲ್ಲ, 75% ಅಥವಾ 75%ಗಿಂತ ಕಮ್ಮಿ ಇತ್ತು, 70 ಇತ್ತು, 60 ಇತ್ತು, 55% ಇತ್ತು ಅಟೆಂಡೆನ್ಸಲ್ಲಿ ಅನ್ನೋರಿಗೆ ಎಕ್ಸಾಮ್ 1 ಬರೀಲಿಕ್ಕೆ ಅವಕಾಶನೇ ಇಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮ HM ಹತ್ರ ಹೋಗಿ ಅಥವಾ ಟೀಚರ್ಸ್ ಏನಿರ್ತಾರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ಅವರು ಆ ಒಂದು ರಿಕ್ವೆಸ್ಟಿಗೆ ಒಪ್ಕೊಂಡು ಏನಾದರೂ ನಿಮಗೆ ಎಕ್ಸಾಮ್ 1 ಬರೀಲಿಕ್ಕೆ ಅವಕಾಶ ಕೊಡ್ಬೋದು. 75%ಗಿಂತ ಕಡಿಮೆ ಇತ್ತು ಅಂತಂದರೆ ಎಕ್ಸಾಮ್ 1 ಬರೆಯೋದಕ್ಕಾಗಲ್ಲ. ಹಾಗಿದ್ರೆ ಮ್ಯಾಮ್ ನಾವು ಎಕ್ಸಾಮೇ ಬರೆಯೋದಕ್ಕಾಗಲ್ವಾ ಅಂತಂದರೆ ಬರಿಬೋದು. ಯಾವಾಗ, ಎಕ್ಸಾಮ್ 2 ಅಥವಾ ಎಕ್ಸಾಮ್ 3ನ ನೀವು ಬರಿಬೋದು. ಎಕ್ಸಾಮ್ 2 ಯಾವಾಗ ಬರುತ್ತೆ, ಎಕ್ಸಾಮ್ 1 ಏನಿದೆ, ಎಕ್ಸಾಮ್ 1 ಮುಗಿದು ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದಾದ ನಂತರ ಎಕ್ಸಾಮ್ 2ಗೆ ಅಪ್ಲಿಕೇಶನ್ನ ಕರೀತಾರೆ. ಆಗ ನಿಮ್ಮ ಸ್ಕೂಲ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಎಕ್ಸಾಮ್ 2ಗೆ ಅಪ್ಲಿಕೇಶನ್ನ ಹಾಕಿ ಅದೇನು ಪ್ರೊಸೀಜರ್ ಇರುತ್ತೆ ಫಾಲೋ ಮಾಡಬೇಕು. ನಂತರ ಎಕ್ಸಾಮ್ ಬರಿಬೇಕಾಗತ್ತೆ. ಇದೇ ರೀತಿಯಾಗಿ ಎಕ್ಸಾಮ್ 3ಗೂ ಕೂಡ ಇರುತ್ತೆ. ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಇದು 75%ಗಿಂತ 75%ಗಿಂತ ಜಾಸ್ತಿ ಇದ್ದವ್ರಿಗೆಲ್ಲ ಆಲ್ ಟಿಕೆಟ್ ಸಿಗುತ್ತೆ. 75ಗಿಂತ ಕಮ್ಮಿ ಇದ್ದವ್ರಿಗೆ ಆಲ್ ಟಿಕೆಟ್ ಸಿಗಲ್ಲ. ಆಲ್ ಟಿಕೆಟ್ ಸಿಗಲಿಲ್ಲ ಅಂದರೆ ಎಕ್ಸಾಮ್ನೇ ಬರೆಯೋದಕ್ಕಾಗಲ್ಲ. ಈಗ ಎಕ್ಸಾಮ್ 1, ಎಕ್ಸಾಮ್ 2 ಯಾವ ರೀತಿಯಾಗಿ ಇರುತ್ತೆ ಅಂದರೆ, ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗಾದರೂ ಎಕ್ಸಾಮ್ 2, ಎಕ್ಸಾಮ್ 3 ಬರಿಬೋದು. ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂದ್ರೂ ಕೂಡ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3ನ ಬರಿಬೋದು. ಸೊ ಮಾರ್ಕ್ಸ್ ಇಂಪ್ರೂವ್ಮೆಂಟು ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಪ್ರತಿಯೊಂದು ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಂದು ವೀಡಿಯೋಸ್ ನೋಡಿ. ಪ್ರತಿಯೊಂದು ವೀಡಿಯೋಸಲ್ಲಿ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು ನಾನು ಖಂಡಿತ ಕೊಟ್ಟಿರ್ತೀನಿ. ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಹೀಗಾಗಿ SSLC ಡಿಪಾರ್ಟ್ಮೆಂಟ್ ಅವರು ತಮ್ಮ ನೋಟಿಫಿಕೇಷನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಮಿನಿಮಮ್ 75% ಅಟೆಂಡೆನ್ಸ್ ಇರಲೇಬೇಕು ಅಂತ ಹೇಳಿ. ಈಗ ನಿಮ್ಮ SSLC ಎಕ್ಸಾಮ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಇದೆಯೋ ಇಲ್ವೋ, ವೆಬ್ಕಾಸ್ಟಿಂಗ್ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು ಡೀಟೇಲ್ಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ಅಗೇನ್ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ನಿಮ್ಮ ಎಕ್ಸಾಮಿಗೆ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಸ್ ಎಲ್ಲ ನಿಮ್ಮ ಎಕ್ಸಾಮಿಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಈಸಿಯಾಗಿ 90-95% ಓವರಾಲ್ ಸ್ಕೋರ್ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.